ಇವತ್ತಿನ ವಿಡಿಯೋದಲ್ಲಿ ನಾನು ಡಿಜಿಲಾಕರ್ ಆ್ಯಪ್ನಲ್ಲಿ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಮತ್ತು ಅದರಲ್ಲಿ ಡಿಜಿಲಾಕರ್ ಆ್ಯಪ್ನಲ್ಲಿ ಅಪಾರ್ ಐ ಡಿ ಯಾವ ಥರ ಕ್ರಿಯೇಟ್ ಮಾಡಬೇಕಂತೂ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕಂದ್ರೆ ಪ್ಲೇಸ್ಟೋರ್ಲಿಂದ ಅಪಾರ್ ಐ ಡಿಯನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಈ ಅಪಾರ್ ಐ ಡಿಯನ್ನು ಡೌನ್ಲೋಡ್ ಮಾಡಿದ ನಂತರ ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ಇಲ್ಲಿ ನಾವು ಆಪ್ಷನ್ಸ್ ನೋಡ್ಬೋದು. ಸೈನ್ ಇನ್ ಮತ್ತು ಕ್ರಿಯೇಟ್ ಅಕೌಂಟ್ ಅಂತಿದೆ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಇವೆಲ್ಲ ಆಪ್ಷನ್ಸ್ ಎಲ್ಲ ಕಾಣಿಸ್ತವೆ. ಇದರಲ್ಲಿ ಫುಲ್ ನೇಮ್ ಇದೆ, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಮತ್ತು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಇದೆ. ಫುಲ್ ನೇಮನ್ನು ಎಂಟರ್ ಮಾಡಬೇಕು, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್, ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಮತ್ತು 6 ಡಿಜಿಟ್ ನಂಬರನ್ನು ಎಂಟರ್ ಮಾಡಬೇಕು. ಇದರಲ್ಲಿ ಫಸ್ಟ್ ರೈಟ್ ಯುವರ್ ಫುಲ್ ನೇಮ್, ಎಂಟರ್ ಯುವರ್ ಫುಲ್ ನೇಮ್, ದೆನ್ ಎಂಟರ್ ಯುವರ್ ಡೇಟ್ ಆಫ್ ಬರ್ತ್, ಫಸ್ಟ್ ಡೇಟು, ಆಮೇಲೆ ಮಂತು, ನೆಕ್ಸ್ಟ್ ಇಯರ್. ನಾನು ಇಯರ್ ಎಂಟರ್ ಮಾಡಿದ್ದೀನಿ. ದೆನ್ ಜೆಂಡರ್, ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್. ದೆನ್ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮೊಬೈಲ್ ಎಂಟರ್ ಮಾಡಿದ ನಂತರ ಎಂಟರ್ ಯುವರ್ ಇಮೇಲ್ ಐ ಡಿ. ಇಮೇಲ್ ಐ ಡಿ ಎಂಟರ್ ಮಾಡಿದ ನಂತರ 6 ಡಿಜಿಟ್ ಪಿನ್ನನ್ನು ಎಂಟರ್ ಮಾಡಬೇಕಾಗುತ್ತೆ. 6 ಡಿಜಿಟ್ ಪಿನ್ ಎದಕ್ಕೆ ಇಂಪಾರ್ಟೆಂಟ್ ಅಂದರೆ ನೆಕ್ಸ್ಟ್ ಟೈಮ್ ನೀವು ಡಿಜಿಲಾಕರ್ ಲಾಗಿನ್ ಮಾಡಬೇಕಾದ್ರೆ ಇದು ಬೇಕಾಗುತ್ತೆ. ಅದಕ್ಕೆ 6 ಡಿಜಿಟ್ ಪಿನ್ನನ್ನು ಸರಿಯಾಗಿ ಎಂಟರ್ ಮಾಡಬೇಕು. ಇದು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಕ್ಲಿಕ್ ಆನ್ ಸಬ್ಮಿಟ್. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲ ನಾವು ನೋಡ್ಬೋದು ವೇಟ್ ಅಂತ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಒ ಟಿ ಪಿಯನ್ನು ಎಂಟರ್ ಮಾಡಬೇಕು. ಮೊಬೈಲಿಗೆ ಒ ಟಿ ಪಿ ನಂಬರ್ ಬಂದಿರುತ್ತೆ, ಆ ಒ ಟಿ ಪಿಯನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಕ್ಲಿಕ್ ಆನ್ ನೆಕ್ಸ್ಟ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಐ ಹಿಯರ್ ಬೈ ಕನ್ಫರ್ಮ್ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಅಂತ ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು ವೆಲ್ಕಮ್ ಟು ನಮ್ಮದು ಅಕೌಂಟ್ ಐ ಡಿ ಇಲ್ಲಿ ಬಂದಿರುತ್ತೆ. ಬಂದಿದ ನಂತರ ಇದರಲ್ಲಿ ನಾವು ಡಿಜಿಲಾಕರ್ನ ಲಾಗಿನ್ ಮಾಡಬೇಕು. ಇನ್ನೊಂದು ಸಲ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ನಾನು ಕ್ರಿಯೇಟ್ ಅಕೌಂಟ್ ಮಾಡಿದ್ದೆ, ಈಗ ಸೈನ್ ಇನ್ ಅಂತ ಮಾಡ್ತೀನಿ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಇಲ್ಲಿ ನಾನು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಯಾವ್ದು ನಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಂದ್ರೆ ಯಾವ ನಂಬರ್ ಆಧಾರಿಗೆ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ಕ್ಲಿಕ್ ಆನ್ ನೆಕ್ಸ್ಟ್. ದೆನ್ ಎಂಟರ್ 6 ಡಿಜಿಟ್ ನಂಬರ್ ಮತ್ತು ಒ ಟಿ ಪಿ ಬರುತ್ತೆ. ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ಕ್ಲಿಕ್ ಆನ್ ಸಬ್ಮಿಟ್. ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ನಾವು ಯೂಸರ್ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ಯೂಶಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ವಿದೌಟ್ ಎನಿ ಸ್ಪೇಸ್ ನಾವು ಇಲ್ಲೇ ಯೂಸರ್ ನೇಮನ್ನು ಟೈಪ್ ಮಾಡಬೇಕು. ಐ ಆಮ್ ಟೈಪಿಂಗ್ ದ ಯೂಸರ್ ನೇಮ್ ಹಿಯರ್. ಯೂಸರ್ ನೇಮ್ ಟೈಪ್ ಮಾಡಿದ ನಂತರ ಕ್ಲಿಕ್ ಆನ್ ಸಬ್ಮಿಟ್. ಯುವರ್ ಯೂಸರ್ ನೇಮ್ ಈಸ್ ಅಂತ ಹೇಳುತ್ತೆ. ಕ್ಲಿಕ್ ಆನ್ ಓಕೆ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಆಧಾರ್ ಕಾರ್ಡ್ ಅದು ಡಿಜಿಲಾಕರ್ ಅಕೌಂಟ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಸರ್ಚ್ ಬಟನ್ನಿಗೆ ಹೋಗಿ ಇದರಲ್ಲಿ ಅಪಾರ್ ಅಂತ ಸರ್ಚ್ ಮಾಡಬೇಕು. ಅಪಾರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಮ್ದೆಲ್ಲ ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಐಡೆಂಟಿಟಿ ವ್ಯಾಲ್ಯೂ. ಐಡೆಂಟಿಟಿ ವ್ಯಾಲ್ಯೂ ಅಂದರೆ ನಾವು ಇಲ್ಲೇ ಕಾಲೇಜದ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಎಂಟರ್ ಮಾಡ್ತಾ ಇದ್ದೀನಿ 121 CE 22050. ಇಲ್ಲೇ ರಿಜಿಸ್ಟರ್ ನಂಬರ್ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಯರ್ ಆಫ್ ಅಡ್ಮಿಷನ್. ಇಯರ್ ಆಫ್ ಅಡ್ಮಿಷನ್ ನಾನು 22 ಅಂತ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ಯಾವ ಥರ ನಂಬರ್ನ ಎಂಟರ್ ಮಾಡಬೇಕಂದ್ರೆ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ರಿಜಿಸ್ಟರ್ ನಂಬರ್ 121 CE 22 ಅಂತಿದೆ, 22050 ಅಂದರೆ 22 ಈಸ್ ಇಯರ್ ಆಫ್ ಅಡ್ಮಿಷನ್. 22 ಅಂತ ನೀವು ಸೆಲೆಕ್ಟ್ ಮಾಡಬೇಕು. 23 ಇದ್ರೆ 23 ಇಯರ್ ಆಫ್ ಅಡ್ಮಿಷನ್ 22 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಐ ಆಮ್ ಸ್ಟೂಡೆಂಟ್ ಆಫ್, ಇಲ್ಲಿ ನೋಡಿ ಬೋರ್ಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಡಿಪಾರ್ಟ್ಮೆಂಟ್ ಆಫ್
ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಇದನ್ನು ನಾವು ಎಂಟರ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಗೆಟ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಬೇಕು. ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ದು ಅಪಾರ ಐ ಡಿ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಅಪಾರ ಐ ಡಿ ಕ್ರಿಯೇಟ್ ಆಗಿ ಇದು ನಾವು ನೋಡ್ಬೋದು. ಅಪಾರ ಐ ಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅಪಾರ ಐ ಡಿ ನಮ್ದು ಓಪನ್ ಆಗುತ್ತೆ. ಈ ಥರ ನಾವು ಡಿಜಿಲಾಕರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಮತ್ತು ಅದರಲ್ಲಿ ನಾವು ಅಪಾರ ಐ ಡಿಯನ್ನು ಕ್ರಿಯೇಟ್ ಮಾಡಿದ್ವಿ. ಥ್ಯಾಂಕ್ ಯು.